ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ, ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿ. ಈಗಾಗಲೇ ಗ್ರಹಗಳ ಗೋಚಾರ ಸಂಪತ್ತು ವಿವರಿಸಲಾಗಿದೆ. ಅದರಲ್ಲಿ ಸೂರ್ಯ ಪ್ರತಿ ಮಾಸದಂತೆ ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡ್ತಾನೆ. ಅಂತೆ ಈ ಬಾರಿ ಆಗಸ್ಟ್ 17ರಂದು ಸೂರ್ಯ ಕರ್ಕ ರಾಶಿಯನ್ನು ತೊರೆದು ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ತನ್ನ ಸ್ವಂತ ರಾಶಿಯಲ್ಲಿ ಸೂರ್ಯನ ಪ್ರವೇಶವಾಗುತ್ತೆ. ಸೊ ಸೂರ್ಯ ಸಂಕ್ರಾಂತಿಯ ಮುಂಚೆ 3ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸಂಕ್ರಾಂತಿಯ ನಂತರ 4ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. 3ನೇ ಭಾವದಲ್ಲಿ ಸಂಚರಿಸುವಾಗ ಶುಭ ಫಲ ಕೊಡ್ತಾನೆ. ಪಾಪಗ್ರಹನಾಗಿ 4ನೇ ಭಾವದಲ್ಲಿ ಸಂಚರಿಸುವಾಗ ಸ್ವಲ್ಪ ಅಶುಭ ಫಲಗಳನ್ನು ನೀಡುವನು. ಸೂರ್ಯನ ನಂತರ ಬಂದ್ಬಿಟ್ಟು ಕುಜ 2ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಮಿಥುನದಲ್ಲಿ ಕುಜನ ಪ್ರವೇಶ ಆಗ್ತಾ ಇದೆ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಆಲ್ರೆಡಿ ಮಾಡಲಾಗಿದೆ, ಕನ್ನಡ ಇಂಗ್ಲಿಷ್ನಲ್ಲಿ ಮಾಡಲಾಗಿದೆ. ಸೊ 48 ದಿನಗಳ ಸಂಚಾರ, ದೀರ್ಘ ಸಂಚಾರ. ದ್ವಿತೀಯ ಭಾವದಲ್ಲಿ ಕುಜ, ಮಿಥುನದಲ್ಲಿ ಕುಜನ ಪ್ರವೇಶ, ವೃಷಭ ರಾಶಿಯ ಮೇಲೆ ಪ್ರಭಾವ. ಇದರ ನಂತರ ಶುಕ್ರ ಪಂಚಮ ಭಾವದಲ್ಲಿ ನೀಚ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಇಲ್ಲಿ ಅದೃಷ್ಟದಲ್ಲಿ ಕೆಲವು ಏರಿಳಿತಗಳನ್ನು ಕೊಡ್ತಾನೆ. ನಂತರ ಬುಧನ ಸಂಚಾರ ಆಗಸ್ಟ್ 5ರಿಂದ ಆಗಸ್ಟ್ 22 3ನೇ ಭಾವದಲ್ಲಿ ಇರಲಿದೆ. ಆಗಸ್ಟ್ 5ರಿಂದ ಆಗಸ್ಟ್ 22 ಪರಾಕ್ರಮ ಭಾವದಲ್ಲಿ. ನಂತರ ಬುಧ ಸುಖ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಆ್ಯಸ್ ಯೂಸ್ವಲ್ ಸಿಂಹದಲ್ಲಿ ಕೇತು, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ವರ ವಕ್ರಿ, ನಂತರ ಕರ್ಕದಲ್ಲಿ ಗುರು. ಇದು ಗ್ರಹಗಳ ಗೋಚಾರ ಸಂಪತ್ತು. ಇನ್ನು ಒಂದೊಂದಾಗಿ ಗ್ರಹಗಳನ್ನು ತೆಗೆದುಕೊಳ್ಳೋಣ. ಸೂರ್ಯ ಆರಂಭದ 17 ದಿನ ಕರ್ಕದಲ್ಲಿದ್ದಾಗ ಇಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಒಡನಾಟ ಕೊಡ್ತಾನೆ. ಅಧಿಕಾರಿಗಳ ಸಂಪರ್ಕ, ಸ್ವಂತ ಪರಾಕ್ರಮದಿಂದ ಭಾಗ್ಯೋದಯ, ಸ್ವಂತ ಪರಾಕ್ರಮದಿಂದ ಧನಾರ್ಜನೆ. 3ನೇ ಭಾವ ಎಫರ್ಟ್ಸು, ಸ್ವಂತ ಪ್ರಯತ್ನ, ಸ್ವಂತ ಸಾಮರ್ಥ್ಯ. ಇಟ್ ರಿಪ್ರೆಸೆಂಟ್ಸ್ ಆರ್ಮ್ಸ್, ಶೋಲ್ಡರ್ಸ್ ಅಂಡ್ ಸೆಲ್ಫ್ ಪವರ್. ಇಲ್ಲಿ ನೆರೆಹೊರೆಯವರ ಜೊತೆ ಅಷ್ಟು ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಏನೋ ಒಂದು ಸಮಸ್ಯೆ ಇರುತ್ತೆ, ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಸಿಗುತ್ತಾರೆ. ಇದ್ರ ಜೊತೆ ಭ್ರಾತೃಗಳು ಕೂಡ, ಸಿಬ್ಲಿಂಗ್ಸ್ಗಳಿಗೂ ಕೂಡ ಸೂರ್ಯ ಉತ್ತಮ ಫಲಗಳನ್ನ ನೀಡಲಾರ. ಇಲ್ಲಿ ಧನಧಾನ್ಯ ಸಮೃದ್ಧಿ, ಗೋತ್ರ ಸಮೃದ್ಧಿ, ಸಾಹಸ ವೃದ್ಧಿ, ಕರೇಜ್ ಇನ್ಕ್ರೀಸ್ ಆಗುತ್ತೆ, ಕ್ರೂರತೆಯೂ ಕೂಡ ಬರುತ್ತದೆ, ಸರ್ಕಾರದಿಂದ ಲಾಭವಾಗುತ್ತದೆ, ಜ್ಯೇಷ್ಠ ಸೋದರನಿಗೆ ಸಮಸ್ಯೆಗಳು ಬರುತ್ತವೆ. ಇದರ ಜೊತೆ ಇಲ್ಲಿ ಸೂರ್ಯ ನಿಮ್ಮನ್ನ ಬಲಿಷ್ಠನನ್ನಾಗಿ ಮಾಡ್ತಾನೆ. ಇದರ ಜೊತೆ ಉತ್ತರಾರ್ಧದಲ್ಲಿ ಬಂದಾಗ ಸೂರ್ಯ ಕುಟುಂಬಸ್ಥರೊಡನೆ ಕೆಲವು ಕಿರಿಕಿರಿಯನ್ನ ಮಾಡಿಸ್ತಾನೆ. ಕುಟುಂಬದ ಸದಸ್ಯರೇ ನಿಮಗೆ ಮಾನಭಂಗ ಮಾಡಬಹುದು ಅಥವಾ ಅವಮಾನಗಳನ್ನ ಮಾಡಬಹುದು, ರೆಬಲ್ ಆಗುವರು, ಮಾತುಗಳ ಚಕಮಕಿ ಆಗ್ಬೋದು, ಬೆಂಕಿಯ ಕಿಡಿಗಳು ಹಾರಬಹುದು, ಕೋಳಿ ಜಗಳ ಆಗಬಹುದು. ಹೀಗೆ ಇಲ್ಲಿ ಸೂರ್ಯ ನಿಮಗೆ ಕಂಜೂಸನ್ನ ಮಾಡ್ತಾನೆ, ಜಿಪುಣತೆಯನ್ನ ಕೊಡ್ತಾನೆ, ಭವಿಷ್ಯದ ಚಿಂತೆ ಕಾಡುತ್ತದೆ, ಶರೀರದ ಒಂದು ಅಂಗ ದುರ್ಬಲವಾದಂತೆ ಕಂಡುಬರುತ್ತದೆ, ಮಾತೃವಿನೊಡನೆ ಕೆಲಸ ಕಲಹ, ತಾಯಿಗೆ ಸಮಸ್ಯೆ, ತಂದೆಗೆ ಕ್ಲೇಶ, ಇಬ್ಬರಿಗೂ ದುಃಖ, ನಿಮ್ಮಿಂದ ಅವರಿಗೆ ಸಮಸ್ಯೆ, ನಿಮ್ಮದು ವಿನಾಕಾರಣ ಕುಟುಂಬದಲ್ಲಿ ಕಲಹ, ಮಾನಸಿಕ ನೆಮ್ಮದಿ ಇರುವಂಗಿಲ್ಲ, ವಿನಾಕಾರಣ ಜನ ವಿರೋಧ, ವಿನಾಕಾರಣ ಬಂಧು ವಿರೋಧ, ವಿನಾಕಾರಣ ಜನ್ಮಸ್ಥಳ ತ್ಯಾಗ ಮಾಡಬೇಕು, ಸ್ವಂತ ಕುಟುಂಬದಲ್ಲಿ ನೆಮ್ಮದಿ ಇರಲಾರದು, ಬರ್ತ್ ಪ್ಲೇಸಲ್ಲಿ ನೆಮ್ಮದಿ ಇರಲ್ಲ, ದೂರ ಹೋದಷ್ಟು ಪ್ರಾರಬ್ಧ ಉಂಟು. ಹೀಗೆ ಹಣಕ್ಕಾಗಿ ಕೆಲವೊಮ್ಮೆ ವ್ಯಾಕುಲತೆಯೂ ಕೂಡ ಕಾಣಬಹುದಾಗಿದೆ. ತಂದೆಯೊಡನೆ ಒಂದೇ ಮನೆಯಲ್ಲಿದ್ದರೆ ಆಗ ಮಾತ್ರ ಸೂರ್ಯನ ಫಲಗಳು ಅಷ್ಟು ಉತ್ತಮವಾಗಿರಲ್ಲ, ವೈಮನಸ್ಸನ್ನು ನಾವು ಕಾಣಬಹುದಾಗಿದೆ. ಬುಧನ ಸಂಚಾರ ಅಷ್ಟು ಚೆನ್ನಾಗಿಲ್ಲ. ಬುಧ ಇಲ್ಲಿ ಒಂದು ರೀತಿಯ ಶತ್ರು ಭಯವನ್ನು ನಿರ್ಮಾಣ ಮಾಡ್ತಾನೆ. ಶತ್ರುಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಆಗಸ್ಟ್ 22ರವರೆಗೂ. ಅದರ ನಂತರ ಪಶು ಉತ್ಪನ್ನಗಳಿಂದ ಲಾಭ ಇದೆಲ್ಲವೂ ಕೂಡ ಇದೆ. ಬುಧ 22 ದಿನ ಸರಿ ಇಲ್ಲ, ಆಗಸ್ಟ್ 5ರಿಂದ ಆಗಸ್ಟ್ 22 ಸರಿ ಇಲ್ಲ. ನಂತರ ಶುಕ್ರ ನೀಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಓಕೆ. ಆದರೂ ಕೂಡ ಸಂತಾನ ಅಪೇಕ್ಷೆ ಉಳ್ಳವರಿಗೆ ಅಥವಾ ಅಂಥವರಿಗೆ ಶುಕ್ರನಿಂದ ಒಳ್ಳೆಯ ಒಂದು ಕನ್ಯಾ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ವೃಷಭ ರಾಶಿಗೆ ಕುಜ ಇಲ್ಲಿ 2ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕುಜ ಫ್ಯಾಮಿಲಿ ಮೇಲೆ, ಫೈನಾನ್ಸ್ ಮೇಲೆ, ಇದರ ಜೊತೆಗೆ ಒಂದು ಸೆಲ್ಫ್ ಅರ್ನ್ಡ್ ವೆಲ್ತ್, ಸ್ಪೀಚ್ ಮೇಲೆ, ವಾಣಿಯ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಕುಜ ಆರ್ಥಿಕ ತ್ರಿಕೋನ ಸಕ್ರಿಯಗೊಳಿಸ್ತಾ ಇದ್ದಾನೆ. ಇಲ್ಲಿ ಖರ್ಚು ಇದೆ ಮತ್ತೆ ವೆಚ್ಚನೂ ಇದೆ, ಎರಡೂ ಇದೆ. ಧನಾರ್ಜನೆ, ಧನ ಸಂಗ್ರಹದ ಹಲವಾರು ಮೂಲಗಳನ್ನು ಕುಜ ತೋರಿಸ್ತಾನೆ. ಆದರೂ ಕೂಡ ಹೊಸ ಧನ ಪ್ರಾಪ್ತಿಯ ಆಯಾಮಗಳನ್ನ, ಅವಕಾಶಗಳನ್ನ ಕೂಡ ಒದಗಿಸ್ತಾನೆ. ಆದರೂ ಕೂಡ ಖರ್ಚುಗಳ ಮೇಲೆ ನಿಯಂತ್ರಣ ಇರಲ್ಲ. ಕುಟುಂಬಕ್ಕಾಗಿ, ಕುಟುಂಬದ ಸದಸ್ಯರಿಗಾಗಿ ಈ ಖರ್ಚನ್ನ ಮಾಡಲೇಬೇಕಾಗುತ್ತದೆ. ಒಂದು ಕಡೆ ವೆಲ್ತ್ ಬರ್ತದೆ ಅಕ್ಯುಮುಲೇಷನ್, ಇನ್ನೊಂದು ಕಡೆ ಖರ್ಚು ಮಾಡಬೇಕಾಗುತ್ತೆ ಎಕ್ಸ್ಪೆಂಡಿಚರ್. ಸೊ ಇದು ಯಾಕೆ ಮಾಡಬೇಕಾಗುತ್ತೆ? ಕುಟುಂಬದ ರಕ್ಷಣೆ, ಕುಟುಂಬದ ಆರೋಗ್ಯ, ಕುಟುಂಬದ ಪಾಲನೆ, ಕುಟುಂಬದ ಆದಾಯ ಇದಕ್ಕಾಗಿ ಮಾಡಬೇಕು. ಇದರ ಜೊತೆಗೆ ಇನ್ನೊಂದು ಕಡೆ ನಿಮ್ಮ ಗಮನ ಆದಾಯ ವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಿರಿ.
ಎಷ್ಟೇ ಮಾಡಿದ್ರು ಕೂಡ ಖರ್ಚುಗಳ ಮೇಲೆ ಕುಜ ನಿಯಂತ್ರಣ ಇರಲ್ಲ. ಎರಡನೇದು, ಕುಜ ನಾಲಿಗೆ ದಾರಿ ತಪ್ಪಿಸ್ತಾನೆ. ಸೆಕೆಂಡ್ ಹೌಸಲ್ಲಿ ಕುಜ ಇದ್ದಾನೆ. ಹೀಗಾಗಿ ನೀವು ನಿಮ್ಮ ನಾಲಿಗೆ ಹರಿತವಾಗುತ್ತದೆ. ಈ ಅವಧಿಯಲ್ಲಿ ನಿಮಗೆ ನಾಲಿಗೆ ಮೇಲೆ ನಿಯಂತ್ರಣ ಇರಲಾರದು. ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯೂಸ್ ಮಾಡ್ಬೋದು, ಅಕ್ಯೂಸ್ ಮಾಡ್ಬೋದು, ಅಬ್ಯೂಸ್ ಮಾಡ್ಬೋದು, ಇತರರಿಗೆ ಬ್ಲೇಮ್ ಮಾಡ್ಬೋದು, ಡಿಗ್ರೇಡ್ ಮಾಡ್ಬೋದು, ಸರ್ಪದಂತೆ ನೀವು ಬುಸುಗುಡಬಹುದು. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ. ಕುಟುಂಬದ ಸದಸ್ಯರೊಡನೆ ನಿಮ್ಮ ಹೊಂದಾಣಿಕೆ ಕಡಿಮೆ ಆಗುತ್ತೆ. ಕಾರಣ ಇಲ್ಲಿ ಸ್ವಲ್ಪ ಶಕ್ತಿಯ ಕೊರತೆಯನ್ನು ನೀವು ಕಾಣಬಹುದು. ಶಾರೀರಿಕ ಶಕ್ತಿಯ ಕೊರತೆ, ಎಲ್ಲ ಎನರ್ಜಿ ಬಂದ್ಬಿಟ್ಟು ನಾಲಿಗೆಯಲ್ಲಿ ಬರುತ್ತೆ. ಈ ರೀತಿಯಾಗಿ ಹಾರ್ಡ್ ವರ್ಡ್ಸು, ರಫ್ ವರ್ಡ್ಸು, ಟಫ್ ಲ್ಯಾಂಗ್ವೇಜು ಬಳಕೆ ಮಾಡಬಾರ್ದು. ಪ್ರಮುಖವಾಗಿ ಈ ಅವಧಿಯಲ್ಲಿ ಆಸ್ತಿ ಪಾಸ್ತಿ ಮತ್ತು ಹಣಕಾಸು ಅಭಿವೃದ್ಧಿಯಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಡೆ ಹೆಚ್ಚಿನ ಗಮನ ನೀಡಿದರೆ ಒಳ್ಳೆಯದಾಗಿ ಇರುತ್ತದೆ. ಇನ್ನು ಗುರುವಿನ ಫಲಗಳು, ಗುರು ಅಷ್ಟೊಂದು ಶುಭಕರಣ ಆಗಿಲ್ಲ. ಗುರು ವೃಷಭ ರಾಶಿಗೆ 3ನೇ ಭಾವದಲ್ಲಿ ಕರ್ಕದಲ್ಲಿ ಉಚ್ಚ ರಾಶಿಯ ಸಂಚಾರ ಮಾಡ್ತಾ ಇದ್ದಾನೆ. ಗುರುಬಲ ಇರಲಾರದು. ಗುರುವಿನ ಸಂಚಾರ ಸ್ವಲ್ಪ ದೋಷಪ್ರದವಾಗಿರುವಂಥದ್ದು. ಹೀಗಾಗಿ ಗುರುಬಲ ಇಲ್ಲದೆ ಕಾರಣ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯತ್ನಗಳನ್ನ ಮಾಡಬೇಕು. ಅಲ್ಪ ಪ್ರಯತ್ನಕ್ಕೆ ಹೆಚ್ಚಿನ ಯಶಸ್ಸು ಈಗ ಸಿಗಲ್ಲ. ಮೊದಲಿನ ಗುರುಬಲ ಇಲ್ಲ, ಈಗ ಹೆಚ್ಚಿನ ಪ್ರಯತ್ನಕ್ಕೆ ಅಲ್ಪ ಲಾಭ, ಈ ರೀತಿ ಇರುತ್ತೆ. ಶನೈಶ್ವರ ಇಲ್ಲಿ ಬಾಧಕನು ಇದ್ದಾನೆ, ಯೋಗಕಾರಕ ಗ್ರಹನು ಇದ್ದಾನೆ, ಲಾಭ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ, ಕನ್ನಡ ಇಂಗ್ಲೀಷ್ನಲ್ಲಿ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ವಾಚ್ ಮಾಡಿ. ಕೂಜ ಮಿಥುನದಲ್ಲಿ ಪ್ರವೇಶ, ಅದನ್ನು ಕೂಡ ಸೆಪರೇಟ್ ಪ್ಲೇ ಲಿಸ್ಟ್ ಆಲ್ರೆಡಿ ಮಾಡಲಾಗಿದೆ, ಕನ್ನಡ ಮತ್ತು ಇಂಗ್ಲೀಷ್, ಅದನ್ನು ಕೂಡ ವಾಚ್ ಮಾಡಿ. ಇಲ್ಲಿ ಶನೈಶ್ವರ ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ, ಆಸೆಗಳಿಗೆ ಸ್ವಲ್ಪ ಅಲ್ಪ ವಿರಾಮ ಹಾಕ್ತಾನೆ ಅಥವಾ ಬ್ರೇಕ್ ಹಾಕ್ತಾನೆ, ಸ್ಪೀಡ್ ಬ್ರೇಕರ್ನ ಅಳವಡಿಸ್ತಾನೆ, ವೇಗ ನಿಯಂತ್ರಣವನ್ನು ಅಳವಡಿಸ್ತಾನೆ. ಇಚ್ಛಾಪೂರ್ತಿಗೆ ಸಮಯಾವಕಾಶ ಇದೆ. ಡಿಸೆಂಬರ್ 10ರವರೆಗೂ ನಿಧಾನವಾಗಿ ಇಚ್ಛಾಪ್ರಾಪ್ತಿ ಆಗುತ್ತದೆ. ಶನಿ ಪಂಚಮ ಭಾವ ಸಕ್ರಿಯಗೊಳಿಸ್ತಾನೆ. ಹೀಗಾಗಿ ಪೂರ್ವ ಪುಣ್ಯದ ಫಲಗಳು ಕೂಡ ನಿಧಾನವಾಗಿ ಸಿಗ್ತವೆ. ನಿಮ್ಮ ಸೋಷಿಯಲ್ ಸರ್ಕಲ್, ಫ್ರೆಂಡ್ಸ್ ಸರ್ಕಲ್, ಮಿತ್ರ ವೃಂದ ಇವರೆಲ್ಲರೂ ಕೂಡ ಇವರ ಬೆಂಬಲ, ಸಹಾಯ, ಸಹಕಾರ ಸ್ವಲ್ಪ ಕಡಿಮೆ ಆದಂತೆ ನಿಮಗೆ ಭಾಸವಾಗುತ್ತದೆ. ಅವರೇ ಕೆಲವು ಸಮಸ್ಯೆಗಳಲ್ಲಿ ಸಿಲುಕ್ತಾರೆ ಅಥವಾ ನೀವು ಅಪೇಕ್ಷೆ ಜಾಸ್ತಿ ಪಡ್ತೀರಾ, ಅವರ ಸಪೋರ್ಟ್ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ. ಆದರೆ ಶನಿ ನಿಮ್ಮನ್ನು ಇಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಮಾಡಲು ಪ್ರಯತ್ನ ಪಡ್ತಾನೆ. ಹೀಗೆ ಟೋಟಲ್ ವಿಡಿಯೋ ನೋಡಬೇಕಾದ್ರೆ ಸೆಪರೇಟ್ ಪ್ಲೇ ಲಿಸ್ಟ್ ಮಾಡಲಾಗಿದೆ, ಕನ್ನಡ ಮತ್ತು ಇಂಗ್ಲೀಷ್. ಕುಜನ ಪರಿವರ್ತನೆ, ಶನಿಯ ರಾಶಿ, ಶನಿಯ ವಕ್ರಗತಿ ಚಲನೆ, 4.5 ತಿಂಗಳು, 138 ದಿನ, ಕುಜಂದು 48 ದಿನ. ಮುಂದೆ ಬುಧನ ರಾಶಿ ಪರಿವರ್ತನೆ, ಶುಕ್ರ ರಾಶಿ ಪರಿವರ್ತನೆ, ಅದನ್ನು ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಶ್ರೀ ಗುರುದೇವ ದತ್ತ.